ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು 2ನೇ ದಿನ ಪಯಣ ವಾಲ್ಪಾರೆಯಲ್ಲಿ. ಅಂದರೆ ಇವತ್ತು ಬೆಳಗ್ಗೆ ಎದ್ದು ಲೋಕಲ್ ಅಕ್ಕಪಕ್ಕ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಇವಾಗ ನಾವು ಹೋಗ್ತಿರೋದು ಬಂದ್ಬಿಟ್ಟು ನಲ್ಲಮುಡಿ ವ್ಯೂ ಪಾಯಿಂಟ್ ಅಂತ. ಸೊ ಎಕ್ಸ್ಟ್ರೀಮ್ ವಾಲ್ಪಾರೆ ಸೌತಲ್ಲಿರೋದು 12 ಕಿಲೋಮೀಟರ್ಸ್ ಫ್ರಮ್ ವಾಲ್ಪಾರೆ. ಸೊ ಹೋಗೋ ದಾರಿಯೆಲ್ಲ ಹಿಂಗಿರುತ್ತೆ, ಕಂಪ್ಲೀಟ್ ಟೀ ಎಸ್ಟೇಟ್ ಒಳಗಡೆ ಹೋಗ್ಬೇಕು. ಸೊ ನಲ್ಲಮುಡಿ ವ್ಯೂ ಪಾಯಿಂಟ್ 12 ಕಿಲೋಮೀಟರ್ಸ್ ಅಂತ ಹೇಳಿದೆ. ಸೊ ಟುವರ್ಡ್ಸ್ ಎಕ್ಸ್ಟ್ರೀಮ್ಲಿ ಸೌತಲ್ಲಿದೆ, ಸೌತ್ ವಾಲ್ಪಾರೆಗೆ. ಸೊ ಹೋಗೋ ದಾರಿಯೆಲ್ಲ ಬಂದು ಹಿಂಗೆ ಇದೆ, ಫುಲ್ಲು ಟೀ ಎಸ್ಟೇಟು, ಟೀ ಫ್ಯಾಕ್ಟ್ರಿ ಇದೆ. ಸೊ ಅದು ಬಂದು ನಲ್ಲಮುಡಿ ವ್ಯೂ ಪಾಯಿಂಟ್ ಎಕ್ಸ್ಟ್ರೀಮ್ ಎಂಡ್. ಅಲ್ಲಿಂದ ನಮ್ಮ ಮುಂದೆ ಯಾವುದೂ ರೋಡು ಇಲ್ಲ. ಸೊ ಅದಾದಮೇಲೆ ಫುಲ್ಲು ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ. ಆಮೇಲೆ ಅದರಿಂದ ನೆಕ್ಸ್ಟ್ ಕೇರಳನೇ ಇರೋದು, ಮೂನಾರು ಇದೆಲ್ಲ ಬರುತ್ತೆ. ಸೊ ಅದೇ ಲಾಸ್ಟ್ ರೋಡ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ನಿನ್ನೆ ನಾವು ಇನ್ನೂ ಸ್ವಲ್ಪ ಬೇಗನೆ ಬಿಡಬೇಕಾಗಿತ್ತು. ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು 6 ಗಂಟೆಗೆಲ್ಲ ರೆಡಿ ಆಗಿಬಿಟ್ಟು ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಿನ್ನೆ ಹೋಟೆಲಲ್ಲಿ ಏನಂದರು, ಸ್ವಲ್ಪ ಬಿಸಿಲು ಬರೋ ತನಕ ಇಲ್ಲ ಆಚೆ ಹೋಗ್ಬಿಡಿ. ಸೊ ಲಾಸ್ಟ್ ವಾರನೇ ಬಂದ್ಬಿಟ್ಟು ಏನಾಗಿದೆ, ಕರಡಿ ಅಂತಿದ್ವಿ, ಚಿರತೆ ಬಂದ್ಬಿಟ್ಟು ಅಟ್ಯಾಕ್ ಮಾಡಿದೆ 1-2 ದಿನ ಮುಂಚೆನೇ. ಆಮೇಲೆ ಇಲ್ಲೆಲ್ಲ ಬಂದ್ಬಿಟ್ಟು ಆನೆ ಚಿರತೆ ಎಲ್ಲ ಬಂದು ಯಾವ ಟೈಮಿಗೆ ಎಲ್ಲಿ ಆಚೆ ಬರುತ್ತೆ ಏನೂ ಗೊತ್ತಾಗಲ್ವಂತೆ. ಅದೊಂದು ಇನ್ನೊಂದು ದೊಡ್ಡ ಸಮಸ್ಯೆ ಇಲ್ಲಿ. ಅದರಿಂದ ಅವ್ರೇನೆಂದರು, ಸ್ವಲ್ಪ ಬಿಸಿಲು ಬಂದಮೇಲೆ ಅದೆಲ್ಲ ಒಳಗೋಗಿ ಸೆಟ್ಲ್ ಆಗಿಬಿಟ್ಟಿರುತ್ತೆ. ಆದರೂ ಸ್ವಲ್ಪ ಡೇಂಜರಸ್ಸೇ, ಇಲ್ಲಿ ಹುಷಾರಾಗಿರ್ಬೇಕು. ಯಾಕಂದರೆ ಇಲ್ಲಿ ನೋಡಿ, ಈ ಟೀ ಎಸ್ಟೇಟಲ್ಲಿ ಯಾವ ಸಂಜೆಯಲ್ಲಿ ಯಾವ ಪದರಲ್ಲಿಂದ ಎದ್ದು ಬರುತ್ತೆ ಅಂತ ಗೊತ್ತಾಗಲ್ಲ ಅಂತ ಅವ್ರಿಗೆ ಹೇಳಿದ್ರು. ಅದಕ್ಕೆ ನಾವು ಬೇರೆ ಊರಿಗೆ ಹೊಸಬ್ರು, ಮತ್ತು ಏನು ಎತ್ತ ಅಂತಲ್ಲ ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳಿದ ಪ್ರಕಾರನೇ ಫಾಲೋ ಮಾಡಿಕೊಂಡು ಬೆಳಗ್ಗೆ 9 ಗಂಟೆಗೆ ಬಿಟ್ಟಿವಿ. ಹೋಗ್ತಾ ಇದ್ದೀವಿ. ಆ ಕಡೆ ಎಲ್ಲ ಕಡೆನೂ ಟೀ ಎಸ್ಟೇಟು, ಅಲ್ಲೆಲ್ಲೂ ಊರಿದೆ, ಅಲ್ಲಲ್ಲಿ ಮನೆಗಳಿದೆ. ಬಟ್ ಅವರು ಲೋಕಲ್ನವ್ರು ಅವ್ರುಗಳಿಗೆ ಗೊತ್ತಿರುತ್ತೆ ಏನೇನು ಅಂತ. ಬಟ್ ನಾವು ಒಂದಿನ ಬಂದು ಎಕ್ಸ್ಪ್ಲೋರ್ ಮಾಡೋರ್ಗಳಿಗೆ ಏನು ಗೊತ್ತಾಗಲ್ಲ, ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಹಚ್ಕೊಂಡು ಕೂತಿದೆ ಅಂತ. ಆದರೂ ಎಲ್ಲರೂ ಇಲ್ಲಿ ಹೇಳೋದು ಬಂದ್ಬಿಟ್ಟು, ಸಿಕ್ಕಾಬಿಟ್ಟೆ ಜನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಎಲ್ಲಿಂದ ಯಾವ ಪದರಿಂದ ಎಲ್ಲಿಂದ ಬರುತ್ತೆ ಅಂತಲೇ ಹೇಳ್ತಾರೆ. ಸೊ ಎಲ್ಲ ರೋಡು ಜಿಗ್ಜಾಗು, ಏರ್ ಪಿಟ್ ಬೆಂಡು ಹಿಂಗೆ ಇದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ತಿದ್ದಾರೋ, ಇದೊಂದು ಟೀ ಫ್ಯಾಕ್ಟ್ರಿ. ಹೆಸರು ಕಾಣಿಸ್ತಾ ಇಲ್ಲ, ಇದೊಂದು ಟೀ ಫ್ಯಾಕ್ಟ್ರಿ. ಸೊ ಅಲ್ಲೇ ಟೀ ಫ್ಯಾಕ್ಟ್ರಿಲಿ ಔಟ್ಲೆಟ್ ಕೂಡ ಹಾಕಿದ್ದಾರೆ. ಸೊ ಬೈ ಮಾಡ್ಬೋದು. ನಾನು ನೆನ್ನೆ ನೈಟೇ ಸಿಟಿ ಒಳಗಡೆ ಬೈ ಮಾಡಿಬಿಟ್ಟೆ. ವಾಲ್ಪಾರೆ ಒಳಗಡೆ ಬೈ ಮಾಡಿಬಿಟ್ಟು 40 ರೂಪೀಸು ಪರ್ ಕೆಜಿ. ಕ್ಲೈಮೇಟ್ ಮಾತ್ರ ಸೂಪರು. ನೆನ್ನೆ ನೈಟು ಫುಲ್ ಸಿಕ್ಕಾಪಟ್ಟೆ ಚಳಿ. ಕೊಯಮತ್ತೂರಲ್ಲಿ ಇದ್ದಾಗ ಫುಲ್ಲು ಬಿಸಿಲು, ಅಷ್ಟಿಷ್ಟಲ್ಲ ಬಿಸಿಲು, ಗಾಡಿನ ಓಡ್ಸೋಕ್ಕಾಗ್ತಿರಲಿಲ್ಲ. ಬಟ್ ಇಲ್ಲಿ ಮೇಲೆ ಬಂದಮೇಲೆ ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ, ರೋಡ್ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಜಲ್ಲಿ ಹಾಕಿದ್ದಾರೆ. ಸೊ ಫಸ್ಟ್ ಗೇರಲ್ಲೇ ಹೋಗ್ತಾ ಇದ್ದೀನಿ ಸ್ಲೋ ಆಗಿ. ಬಟ್ ಎಲ್ಲ ಕಡೆ ಆ ಕಡೆ ನೋಡಿಕೊಂಡೆ, ಹತ್ತ ನೋಡಿಕೊಂಡೆ ಓಡಿಸ್ತಾ ಇದ್ದೀನಿ. ಯಾಕಂದರೆ ಹುಷಾರಾಗಿರಬೇಕು. ಅವ್ರು ಫಸ್ಟೇ ಹೇಳ್ಬಿಟ್ಟು ಕಳಿಸಿದ್ದಾರೆ, ಆನೆ ಕಾಟ ಜಾಸ್ತಿ ಇದೆ, ಚಿರತೆ ಕಾಟ ಜಾಸ್ತಿ ಇದೆ, ಈವನ್ ಕರಡಿ ಕೂಡ ಜಾಸ್ತಿ ಇದೆ. ನೋಡಿ, ಈ ಜಲ್ಲಿ ರೋಡೆಲ್ಲ ಸಡನ್ನಾಗಿ ಏನಾದ್ರು ಯಾವುದಾದ್ರು ಪ್ರಾಣಿ ಬಂದುಬಿಟ್ರೆ ಇಮಿಡಿಯೇಟಾಗಿ ನಾವು ಟರ್ನ್ ತಗೊಂಡು ಓಡೋಕ್ಕಾಗಲ್ಲ, ಗಾಡಿನೂ ಸ್ಪೀಡಾಗಿ ಹೋಗಲ್ಲ. ಹೋದ್ರೂ ಬಿದ್ದುಬಿಡ್ತೀವಿ ಬ್ಯಾಲೆನ್ಸ್ ಇಲ್ದಲೆ. ಸೊ ಅದಕ್ಕೆ ಫಸ್ಟ್ ಯಾವುದೇ ಒಂದು ಜಾಗಕ್ಕೆ ಹೋಗುವಾಗ ಒಂದು 2 ವೀಕ್ಸ್ ಮುಂಚೆನೇ ಅಲ್ಲಿ, ಯಾಕಂದರೆ ಇವತ್ತು ಇನ್ಫಾರ್ಮೇಷನ್ ಈಸಿಯಾಗಿ ಸಿಕ್ಬಿಡುತ್ತೆ, ನೀವು ಗೂಗಲ್ ಮಾಡಿದಾಗಲೂ ಸಿಕ್ಬಿಡುತ್ತೆ. ಲೋಕಲ್ ನ್ಯೂಸ್ ಏನಿದೆ, ಮತ್ತು ವೀಡಿಯೋಸ್ ಹಾಕಿರ್ತಾರೆ ಯೂಟ್ಯೂಬ್ದು, ನಂತರ ಎಷ್ಟೋ ಜನ ಹಾಕೋರು ಇರ್ತಾರೆ. ಆಮೇಲೆ ಪ್ರಿಕಾಷನ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಫಾಲೋ ಮಾಡಬೇಕು ಮುಂಚೆನೇ. Completely tree state. If you want to say so. Okay. And this time we didn't have a spray, huh? I have spray. Okay. But what I'm saying is that we are alone going, no? Correct. No problem with the word to me. But I am saying this,
because in this road you can't go fast. Correct. Can't nowhere. Very slow. Precautions I am taking, no precautions. Precaution wise. Yeah, precaution wise we should take care. Camera by using side mirror. You keep camera the same down. ಸೊ ಇವಾಗ ನಲ್ಲಮುಡಿ ವ್ಯೂ ಪಾಯಿಂಟಿಗೆ ಬಂದಾಯಿತು. ಸೊ ಬೈಕ್ ಬಂದ್ಬಿಟ್ಟು ಅಲ್ಲೇ ಹಿಂದೆ ಪಾರ್ಕ್ ಮಾಡಾಯಿತು. ಅಲ್ಲಿಂದ ಪರ್ ಹೆಡ್ಗೆ 50 ರುಪೀಸು ಮತ್ತು ಬೈಕಿಗೆ 20 ರುಪೀಸ್ ತಗೊಂಡ್ರು. ಅಲ್ಲಿ ನೋಡಿ ಅಲ್ಲೊಂದು ಚಿಕ್ಕ ಬಿಲ್ಡಿಂಗ್ ಕಾಣಿಸಿದೆ, ಅಲ್ಲೇ ಗಾಡಿ ಪಾರ್ಕ್ ಮಾಡಿರೋದು. ಸೊ ನಾವು ವಿ ಶುಡ್ ಗೋ ಅರೌಂಡ್ 500 meters ಫಾರ್ ನಲ್ಲಮುಡಿ ವ್ಯೂ ಪಾಯಿಂಟ್. ಹೋಗ್ತಾ ಇದ್ದೀವಿ. ಸೊ ಆ ಕಡೆ ಕಾಣಿಸಿದೆ ನೋಡಿ, ಅದೇ ಬಂದು ನೆಕ್ಸ್ಟು ಮೂನಾರ್. ಅದೆಲ್ಲ ಆ ಬೆಟ್ಟ ದಾಟ್ಬಿಟ್ಟು ಇರೋದೇ ಮೂನಾರ್. ಸರಿಯಾಗಿದೆ ಕಣ್ರಿ ನೋಡೋಕ್ಕೆ. ಸೊ ಕೊಯಮತ್ತೂರು ಯಾರು ಬಂದರೆ ಒಂದ್ಸತಿ ಪ್ಲ್ಯಾನ್ ಮಾಡ್ಬೋದು. ಯಾಕಂದರೆ ಮೈಸೂರಿಂದನೂ ಹತ್ರನೇ ಕೊಯಮತ್ತೂರು. ಸೊ ಬ್ಯಾಂಗ್ಳೂರಿಂದನೂ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಪೊಲ್ಲಾಚಿಗೆ ಬಂದು ಪೊಲ್ಲಾಚಿಯಿಂದ ವಾಲ್ಪಾರೆಗೆ ಬನ್ನಿ. ಜಸ್ಟ್ ಪೊಲ್ಲಾಚಿಯಿಂದ 2.5 hours ಆಗುತ್ತೆ. ಸೊ ಅದ್ರ ಬರುವಾಗ ನಾವು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಬರುವಾಗ, ಯಾಕಂದರೆ ಅಂಥ ಜಾಗ ಇರುತ್ತೆ, ಅಲ್ಲಲ್ಲಿ ನಿಲ್ಲಿಸಿ ನೇಚರ್ನ ನೋಡಿಕೊಂಡು ವೀಕ್ಷಣೆ ಮಾಡ್ಕೊಂಬರುವಾಗ ನಿಜವಾಗ್ಲೂ ಟೈಮ್ ತಗೊಳುತ್ತೆ. ಸೊ ಏನಿದ್ರೂ ಬೈಕಲ್ಲಿ ಬರೋಂಗಿದ್ರೆ ಸೊ ನೀವು 6 ಗಂಟೆ ಒಳಗಡೆ ವಾಲ್ಪಾರೆ ರೀಚ್ ಆಗೋ ಥರ ಇರಬೇಕು. ಪೊಲ್ಲಾಚಿಯಿಂದ ಬಿಟ್ಟಾಗ ನೈಟಲ್ಲಿ ಬರೋಕ್ಕೆ ಟ್ರೈ ಮಾಡಬೇಡಿ, ಯಾಕಂದರೆ ಸಿಕ್ಕಾಪಟ್ಟೆ ಅನಿಮಲ್ಸ್, ಮೇಯ್ನಾಗಿ ಆನೆ ಜಾಸ್ತಿ ಇದೆ ಈ ಏರಿಯಾದಲ್ಲೆಲ್ಲ. ಆಮೇಲೆ ಲೆಪರ್ಡ್ಸ್ ಕೂಡ ಜಾಸ್ತಿ ಇದೆ. So we came on to one place. This is a junction where 1, 2, 3 places are there. So keep it in mind. Astros, this side we have to go while coming back. So temple and Nallamudi view point, we have to go this way. My God, this is heaven. Oh my God, beautiful view, man. Still we have to go there. ಆನೆ ಸಗಣಿ ಹಾಕಿದೆ, ಎಲಿಫೆಂಟ್ ಡಂಗ್. ಈ ಜಾಗದಲ್ಲಿ ಆನೆ ಬಂದಿದೆ, ಬಂದೋಗಿರೋದಕ್ಕೆ ಇಲ್ಲಿ ಸಾಕ್ಷಿಗಳಿದೆ. ಓ ಮೈ ಗಾಡ್, ಹುಷಾರಾಗಿರಬೇಕು. ಮತ್ತು ಇಲ್ಲಿ ಸ್ವಲ್ಪ ಕರಡಿಗಳು ಕಾಟ ಜಾಸ್ತಿನೇ ಇದೆ, ಅದು ನೋಡ್ಕೋಬೇಕು ನಾವು. ಸೊ ಹೆಂಗಿದ್ರು ನಾನು ಸ್ಪ್ರೇ ತಗೊಂಬಂದಿದ್ದೀನಿ, ಬಟ್ ಓಕೆ. ದಿಸ್ ಇಸ್ ಅ ಪ್ಲೇಸ್ ಫಾರ್ ವ್ಯೂ ಪಾಯಿಂಟ್ ಟು ಎಂಟರ್. ಸೊ ಎಕ್ಸ್ಟ್ರೀಮ್ ಎಂಡ್. ಸೂಪರ್. Can you hear this sound? I think it is howl.
here one different kind of insect is there. ಸೊ ನಲ್ಲಮುಡಿ ವ್ಯೂ ಪಾಯಿಂಟಲ್ಲಿ ಕೂತಿದ್ದೀನಿ, ಎಡ್ಜಲ್ಲಿ ಕೂತಿದ್ದೀನಿ. ಸೊ ಎದುರುಗಡೆ ಬೆಟ್ಟ ಎಲ್ಲ ಕಾಣಿಸ್ತಿದೆ ನೋಡಿ. ಸೊ ಬೆಟ್ಟ ದಾಟಿದರೆ ಕೇರಳ, ಅಲ್ಲಿಂದ ಮೂನಾರು ಅದಿದೆಲ್ಲ ನೀವು ನೋಡ್ಬೋದು. ಸೊ ಬಟ್ ಇಲ್ಲಿಂದ ಆ ಕಡೆ ರೋಡ್ ಇಲ್ಲ. ಸೊ ದಿಸ್ ಇಸ್ ದ ಡೆಡ್ ಎಂಡ್. ಸೊ ಇದೇ ಲಾಸ್ಟ್. ನೆಕ್ಸ್ಟ್ ತಮಿಳ್ನಾಡ್ದು ಇಲ್ಲಿಂದ ಮೂನಾರು ಸೈಡ್ಗೆ ಹೋಗೋಕ್ಕೆ ಯಾವುದೇ ಕನೆಕ್ಟಿವಿಟಿ ಇಲ್ಲ. ಪಕ್ಷಿಗಳ ಶಬ್ದ ಇಂಪಾಗಿದೆ. ನಮ್ಮ ಗೆಳೆಯ ಅಸುತೋಸ್ ಕೂತಿದ್ದಾನೆ. Hello. ಸೇ ಹಾಯ್ Hi. Hi. Hello. ಸೊ ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಯು ಓನ್ಲಿ ನೋ ಹಿಂದಿ ಆ್ಯಂಡ್ ಇಂಗ್ಲೀಷ್. ಈಸ್ ಫ್ರಮ್ UP, Yes. Lucknow. ಲಕ್ನೌ. ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇಲ್ಲ ನೋಡಿದೆ. ಏನು ಹಾಕಿದ್ದಾರೆ ಅಂದರೆ ಹೋಲಿ ಪ್ಲೇಸ್ ಅಂತ ಹಾಕಿದ್ದಾರೆ. ಸೀನ್ ಗಾಡ್ ಶೈನ್, ಓಂ ಆದಿಮುರುಘ ಟೆಂಪಲ್, ನಲಂಬುಡಿ ಪುಂಜೋಲೈ ಅಮ್ಮನ್ ಟೆಂಪಲ್, ಟಾಕ್ ಟ್ರೂತ್, ನಿಜವನ್ನು ಮಾತಾಡಿ ಅಂದಿದ್ದಾರೆ. ಕಂಡೇನ್ ಕಡವಲ್ ಓಂ ಆದಿಮುರುಗನ್ ಕೋವಿಲ್, ನಲ್ಲಮುಡಿ ಪೂಂಜೋಲೈ ಅಮ್ಮನ್ ಟಾಕ್ ಟ್ರೂತ್ ಅಂತ ಹಾಕಿದ್ದಾರೆ. ನೋಡಬೇಕು, ದೇವಸ್ಥಾನ ಇರ್ಬೇಕು. ಸೊ ಈ ಜಾಗದಲ್ಲಿ ದೇವ್ರ ದರ್ಶನ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇತಿಹಾಸ ಏನಂತ ನಾವು ತಿಳ್ಕೊಳ್ಬೇಕು. ಮುಂದೆ ಏನೂ ಕಾಣಿಸಿಲ್ಲ, ಫುಲ್ ಡೌನ್ ಇದೆ. ಸೊ ನಲ್ಲಮುಡಿ ಫಾರೆಸ್ಟ್, ನಲ್ಲಮುಡಿ ವ್ಯೂ ಪಾಯಿಂಟ್ ಅಂತ ಬಂದಿರೋದಕ್ಕೂ ಒಂದು ಇಲ್ಲಿ ಏನಕ್ಕೆ ಬಂತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹೋಲಿ ಪ್ಲೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಏನೇ ಇರಲಿ, ತುಂಬ ಶಾಂತವಾಗಿ ಮನಸ್ಸಿಗೆ ಶಾಂತತೆಯನ್ನು ತರುವ ಜಾಗವಾಗಿದೆ ಇದು. ಧ್ಯಾನ ಮಾಡ್ಕೊಂಡು ಇಲ್ಲೇ ಕೂತ್ಕೋಬೋದು. ಬಟ್ ಏನಂದರೆ ಸ್ವಲ್ಪ ಎಲಿಫೆಂಟ್ಸ್ ಇದೆಲ್ಲ ಇರೋದ್ರಿಂದ ನೋಡಿ, ಈ ಜಾಗದಲ್ಲೂ ಆನೆ ಬಂದು ಹೋಗಿದೆ. ಅದಕ್ಕೆ ಗುರುತು ಕೂಡ ತೋರಿಸಿದೆ ಜಸ್ಟ್ ಒಂದು ವಿಡಿಯೋದಲ್ಲಿ ಇವಾಗ. ಆಮೇಲೆ ನಲ್ಲಮುಡಿ ಪೂಂಜೋಲೈ ಅಮ್ಮನ್ ದೇವಸ್ಥಾನ ಇದೆ, ಅದಕ್ಕೆ ಇಲ್ಲಿ ನಲ್ಲಮುಡಿ ವ್ಯೂ ಪಾಯಿಂಟ್ ಅನ್ನೋದು ಹೆಸರು ಕೂಡ ಬಂದಿದೆ. ಬರೀ ನಿಜವನ್ನು ಮಾತಾಡಿ ಅಂತಲೂ ಹೇಳಿದ್ದಾರೆ. ಸೋ ಫಾರ್ ಇಲ್ಲಿ ಬಂದಮೇಲೆ ನಾನು ನಿಜಾನೇ ಮಾತಾಡ್ತಾ ಇದ್ದೀನಿ. ನಿಮಗೆ ಎದುರುಗಡೆ ಎಲ್ಲ ತೋರಿಸ್ತಿರೋಲ್ಲ, ಎಲ್ಲ ನಿಜಾನೇ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ. ವಾವ್ ವಾವ್ ವಾವ್. ಸರಿ, ಮುಂದೆ ನೋಡೋಣ ಬನ್ನಿ. ನೆಕ್ಸ್ಟ್ ಮುಂದುವರ್ಸೋಣ ನಮ್ಮ ಪಯಣ. ಇವಾಗ ತಿರ್ಗಾ ವಾಲ್ಪಾರೆ ಕಡೆ ಮುಂದುವರಿಸ್ತಾ ಇದ್ದೀವಿ. ಸೊ ನಮ್ಮ ಪ್ಲ್ಯಾನ್ ನೆಕ್ಸ್ಟ್ ಏನಿಲ್ಲ, ಹೋಗಿ ಇವರು ಹೋಟೆಲಿಂದ ಚೆಕ್ಔಟ್ ಆಗಿ ಓಡಬೇಕಷ್ಟೆ. ಹೊರಟು ಬಾಲಾಜಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸೀದಾ ಕೊಯಮತ್ತೂರಿಗೆ ರಿಟರ್ನ್ ಆಗಬೇಕು. ಕೊಯಮತ್ತೂರಿಂದ ನಮ್ಮ ಫ್ರೆಂಡಿಗೆ ಡ್ರಾಪ್ ಮಾಡಿಬಿಟ್ಟು ಕೊಯಮತ್ತೂರಲ್ಲಿ, ಅಲ್ಲಿಂದ ನಮ್ಮ ಬ್ಯಾಂಗ್ಳೂರಿಗೆ ನಾವು ಹೊರಡಬೇಕು.